ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಇಂಗ್ಲಿಷ್ ಗ್ರಾಮರಲ್ಲಿ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಆರ್ಟಿಕಲ್ಸ್ ಅಲ್ಲಿ ಪಾರ್ಟ್ 3 ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ನೀವು ನೋಡಿರ್ತೀರ, ಅದನ್ನ ನೋಡಿದ್ಮೇಲೆ ಇದು ನೋಡಬಹುದು. ಯಾಕಂತಂದ್ರೆ ಅದರಲ್ಲಿ ನಾನು ಡಿಫರೆಂಟ್ ಆರ್ಟಿಕಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯೂಸ್ ಆಫ್ ಎ ಮತ್ತು ಯೂಸ್ ಆಫ್ ಆನ್ ಬಗ್ಗೆ. ಅದಾದ್ಮೇಲೆ ಇದನ್ನ ನೋಡಿದ್ರೆ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಆರ್ಟಿಕಲ್ಸ್ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅಂದ್ರೆ ಯೂಸ್ ಆಫ್ ದ, ನಾವು ದ ಆರ್ಟಿಕಲ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಕೂಡ ಹೇಳಿದ್ದೀನಿ. ಸೊ ನಾನು ಮೇ ಬಿ ಸಮ್ ಡೇಸ್ ಆಗೋ, ಅಂದ್ರೆ ಬಿಫೋರ್ ಸಮ್ ಡೇಸ್, ಅದಾದ್ಮೇಲೆ ಮುಂಚೆ ನಾನು ಕೆಲವೊಂದು ಆರ್ಟಿಕಲ್ಸ್ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ, ಬಟ್ ಅಷ್ಟು ಕ್ಲಾರಿಟಿ ಇದ್ದಿರಲಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ನಿಮಗೋಸ್ಕರ ಅಪ್ಡೇಟ್ ಮಾಡ್ಕೊಂಡು ಬೇರೆ ರೀತಿ ಚೆನ್ನಾಗಿ ಅಪ್ಡೇಟ್ ಮಾಡಿ ನಿಮ್ಗೆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಗಳನ್ನ. ನಿಮ್ಗೆ ಲೈಕ್ ಆಗುತ್ತೆ ಅಂತ ಅನ್ಕೋತೀನಿ. ನಾವು ಲೆಟ್ಸ್ ಸಿ ದ ಡೆಫಿನೆಟ್ ಆರ್ಟಿಕಲ್ ಯೂಸ್ ಆಫ್ ದ ನೋಡೋಣ. ಇವಾಗ ಸೀದೆ ಫಸ್ಟ್ ನಾವು ದ ಆರ್ಟಿಕಲ್ ಅನ್ನು ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ಯುನಿಕ್ ಥಿಂಗ್ಸ್ ಕಿಂತ ಮುಂಚೆ, ಯಾವುದು ಯುನಿಕ್ ಥಿಂಗ್ಸ್ ಇರುತ್ತಲ್ಲ, ಆ ಯುನಿಕ್ ಥಿಂಗ್ಸ್ ಕಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ದ ಈಸ್ ಯೂಸ್ಡ್ ಯುನಿಕ್ ಥಿಂಗ್ಸ್ ಇನ್ ನೇಚರ್. ಸೊ ನೇಚರ್ ಇರೋ ಯುನಿಕ್ ಥಿಂಗ್ಸ್ ಗಳ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ದ ಆರ್ಟಿಕಲ್ ಯೂಸ್ ಮಾಡ್ತೀವಿ ಬಿಫೋರ್ ದ ನೇಮ್ಸ್ ಆಫ್ ದ ಯುನಿಕ್ ಥಿಂಗ್ಸ್. ಯುನಿಕ್ ಥಿಂಗ್ಸ್ ಅಂದ್ರೆ ವೆರಿ ಸ್ಪೆಷಲ್ ಥಿಂಗ್ಸ್ ಅಂತ ಕರಿತೀವಿ ನಾವು, ತುಂಬಾನೇ ಇಂಪಾರ್ಟೆಂಟ್ ಇರೋದು. ಅಂದ್ರೆ ಆತರ ಇನ್ನೊಂದು ಇರಲ್ಲ, ಅದಕ್ಕೆ ನಾವು ಯುನಿಕ್ ಥಿಂಗ್ಸ್ ಅಂತ ಹೇಳ್ತೀವಿ. ಅದ್ ಯಾವತ್ತಪ್ಪ ಅಂತ ನೋಡಿ, ದ ಸನ್ ಅಂತ ಬರುತ್ತೆ, ನೆಕ್ಸ್ಟ್ ದ ಸ್ಕೈ ಅಂತ ಬರುತ್ತೆ, ನೆಕ್ಸ್ಟ್ ದ ಮೂನ್ ಅಂತ ಬರುತ್ತೆ, ಸೀದರ್ ಓಕೆ, ದ ಅರ್ತ್ ಅಂತ. ಹೌದಾ, ಇವು ನಾಲ್ಕು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂತಾರೆ, ನಾವು ಆರ್ಟಿಕಲ್ಸ್ ಅನ್ನ ದ ಎಲ್ಲಿ ಯೂಸ್ ಮಾಡಬೇಕು ಮೊದಲನೇದಾಗಿ ಬಿಫೋರ್ ದ ನೇಮ್ಸ್ ಆಫ್ ಯುನಿಕ್ ಥಿಂಗ್ಸ್. ನಾವು ಸೆಕೆಂಡ್ ಒನ್ ನೋಡಿ, ಮತ್ತೆ ನಾವು ಆರ್ಟಿಕಲ್ ಎಲ್ಲಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್ ಅಂತ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿ ಇರುವಂತ ಹೆಸರುಗಳ ಮುಂಚೆ ಅಥವಾ ವ್ಯಕ್ತಿಗಳ ಹೆಸರುಗಳ ಮುಂಚೆ ಇರಬಹುದು, ಅಲ್ಲಿ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ದಂತ ನೋಡೋಣ ಇವಾಗ. ದ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ದ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿ ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತಲ್ಲ ಅದೇ ವ್ಯಕ್ತಿ ಬಗ್ಗೆ ನಾವು ಹೇಳಿದಾಗ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಎರಡು ಎಕ್ಸಾಂಪಲ್ ಇದೆ ನೋಡಿ. ದ ಮ್ಯಾನ್ ಯು ಮೆಟ್ ಎಸ್ಟರ್ಡೇ, ನೋಡಿ, ದ ಮ್ಯಾನ್ ಯು ಮೆಟ್ ಎಸ್ಟರ್ಡೇ ಈಸ್ ಮೈ ಅಂಕಲ್. ನೋಡಿ, ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ರ ಪ್ರಾಪರ್ ಆಗಿ, ದ ಮ್ಯಾನ್ ಯು ಮೆಟ್ ಎಸ್ಟರ್ಡೇ ಈಸ್ ಮೈ ಅಂಕಲ್ ಅಂತ. ಹೌದಾ, ನೆಕ್ಸ್ಟ್ ದ ಲೇಡಿ ಯು ಸಾವ್, ದ ಲೇಡಿ ಯು ಸಾವ್ ಅಟ್ ದ ಥಿಯೇಟರ್ ಈಸ್ ಮೈ ಟೀಚರ್ ಅಂತದೆ. ಹೌದಾ, ಈಸ್ ಮೈ ಟೀಚರ್ ಅಂತದೆ. ಅಂದ್ರೆ ನಾವು ಯಾವ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಯಾವಾಗ ಹೇಳ್ತಿರ್ತೀವಲ್ಲ ಅವು ನಾವು ದ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದು ಸೆಕೆಂಡ್, ನಾವು ದ ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ನಾವು ದ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ಸ್ಟೂಡೆಂಟ್ಸ್. ನೇಮ್ ಆಫ್ ದ ರಿವರ್ಸ್, ಗಲ್ಫ್ಸ್, ಸೀಸ್ ಅಂಡ್ ಓಷನ್ಸ್, ಅಂದ್ರೆ ನದಿಗಳ ಹೆಸರುಗಳ ಮುಂಚೆ ಇರಬಹುದು, ಕೊಲ್ಲಿಗಳಿರ್ಬೋದು, ಸಮುದ್ರ ಇರಬಹುದು, ಸಾಗರಗಳ ಹೆಸರುಗಳಿಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ ಇಲ್ಲಿ, ಸೀದಾ ಎಕ್ಸಾಂಪಲ್ ದ ಗಂಗಾ. ಹೌದಾ, ದ ಗಂಗಾ ಇಸ್ ದ ರಿವರ್ ನೇಮ್. ಸೊ ನದಿಗಳ ಹೆಸರು ಮುಂಚೆ ಯೂಸ್ ಮಾಡ್ತೀವಿ. ದ ಪರ್ಷಿಯನ್ ಗಲ್ಫ್ ಅಂತ ಬರುತ್ತೆ, ಇದೊಂದು ಕೊಲ್ಲಿ ಬರುತ್ತೆ, ಸೊ ಅಲ್ಲಿ ಯೂಸ್ ಮಾಡ್ತೀವಿ ದ ನ. ದ ಪೆಸಿಫಿಕ್ ಓಷನ್ ಇದೆ, ಹೌದಾ, ಸಾಗರ ಹೆಸರು ಮುಂಚೆ ಯೂಸ್ ಮಾಡ್ತೀವಿ. ದ ಅರೇಬಿಯನ್ ಸಿ ಅಂತ ಇದೆ, ಸಮುದ್ರ ಇದೆ, ಅರಬ್ಬಿ ಸಮುದ್ರ ಅಂತ. ಅಂದ್ರೆ ಈ ಸಾಗರ, ಸಮುದ್ರ, ನದಿಗಳು ಬರ್ತಾವಲ್ಲ ಆ ಹೆಸರುಗಳಕ್ಕಿಂತ ಮುಂಚೆ ನಾವು ದ ಯೂಸ್ ಮಾಡಬೇಕು. ಇದು ಇಂಗ್ಲಿಷ್ ನಲ್ಲಿ ರೂಲ್ ಇದೆ, ಕಂಪಲ್ಸರಿ ಯೂಸ್ ಮಾಡ್ಬೇಕಂತ ದ ಆರ್ಟಿಕಲ್. ಹೌದಾ, ನೆಕ್ಸ್ಟ್ ಮತ್ತೆ ದ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ವೆಲ್ ನೋನ್ ಬುಕ್ಸ್ ಆರ್ ಹೋಲಿ ಬುಕ್ಸ್. ನಿಮ್ಗೆ ಗೊತ್ತಿದೆ, ಅಂದ್ರೆ ಬಹಳ ಪ್ರಸಿದ್ಧವಾದ ಪುಸ್ತಕಗಳ ಹೆಸರುಗಳ ಮುಂಚೆ ಇರಬಹುದು ಅಥವಾ ಪವಿತ್ರ ಗ್ರಂಥಗಳ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ದ ಇಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ವೆಲ್ ನೋನ್ ಬುಕ್ಸ್ ಅಂತ ಹೇಳ್ತಾರೆ ಇಲ್ಲಿ. ಯಾವ್ದು ನೋಡಿ ಎಕ್ಸಾಂಪಲ್ ಅಲ್ಲಿ ದ ಬೈಬಲ್ ಇರ್ಬೋದು. ಹೌದಾ, ಇದೊಂದು ಬಹಳ ಪವಿತ್ರವಾದ ಗ್ರಂಥ ಬೈಬಲ್. ನೆಕ್ಸ್ಟ್ ದ ಭಗವದ್ಗೀತಾ ಇರ್ಬೋದು, ಇದು ಕೂಡ ಬಹಳ ವೆಲ್ ನೋನ್ ಬುಕ್ಸ್ ಇರ್ಬೋದು ಅಥವಾ ಹೋಲಿ ಬುಕ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ದ ರಾಮಾಯಣ ಇರ್ಬೋದು, ನೆಕ್ಸ್ಟ್ ದ ಕುರಾನ್ ಇರ್ಬೋದು. ಸೊ ಇವೆಲ್ಲ ಈ ತರ ವೆಲ್ ನೋನ್ ಬುಕ್ಸ್ ಅಥವಾ ಹೋಲಿ ಬುಕ್ಸ್ ಗಳ ಹೆಸರುಗಳಿಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ನಾವು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮತ್ತೆ ದ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಫಿಫ್ತ್ ಒನ್, ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ, ಈ ಡಿಗ್ರೀಸ್ ಅಂತ ಬರುತ್ತೆ. ಹೌದಾ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಅಂದ್ರೆ ಗುಡ್, ಬೆಟರ್, ಬೆಸ್ಟ್ ಅಂತ ಇರ್ಬೋದು, ಅಥವಾ ಪಾಸಿಟಿವ್ಲಿ ಗ್ರೇಟ್ ಇರುತ್ತೆ, ಕಂಪ್ಯಾರೇಟಿವ್ಲಿ ಗ್ರೇಟರ್ ಆಗುತ್ತೆ, ಸೂಪರ್ಲೇಟಿವ್ಲಿ ಗ್ರೇಟೆಸ್ಟ್ ಅಂತ ಆಗುತ್ತೆ. ಅಂದ್ರೆ ಯಾವುದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರ್ತಾವಲ್ಲ ವರ್ಡ್ಸ್ಗಳು, ಅದಕ್ಕಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ನೋಡಿ ಎಕ್ಸಾಂಪಲ್ ಅಲ್ಲಿ, ದ ಟಾಲೆಸ್ಟ್. ಹೌದಾ, ಟಾಲ್, ಟಾಲರ್, ಟಾಲೆಸ್ಟ್ ಇರ್ಬೋದು. ದ ಬಿಗ್ಗೆಸ್ಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಇರ್ಬೋದು. ದ ಲಾಂಗೆಸ್ಟ್, ಲಾಂಗ್, ಲಾಂಗರ್, ಲಾಂಗೆಸ್ಟ್ ಇರ್ಬೋದು. ದ ಮೋಸ್ಟ್ ಬ್ಯೂಟಿಫುಲ್. ಹೌದಾ, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಇರುತ್ತೆ. ಆಮೇಲೆ ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಇದೆ, ಇಲ್ಲಿ ದ ಯೂಸ್ ಮಾಡ್ತೀವಿ ನಾವು. ಹೌದಾ, ದೀಸ್ ಆರ್ ದಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ವರ್ಡ್ಸ್ ಬರುತ್ತೆ. ಇಲ್ಲಿಕ್ಕಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ನಾವು ದ ಎಲ್ಲಿ ಯೂಸ್ ಮಾಡ್ತೀವಿ ನೋಡೋಣ. ಲೆಟ್ಸ್ ಸಿ ಸಿಕ್ಸ್ತ್ ಒನ್,
ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್ಸ್ ನೋಡ್ರಿ, ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್ಸ್ ಅಂದ್ರೆ ದಿಕ್ಕುಗಳಂತ ಕರಿತೀವಲ್ಲ ನಾವು, ಆ ಹೆಸರುಗಳಿಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ದಿಕ್ಕುಗಳ ಹೆಸರುಗಳ ಮುಂಚೆ ದ ಈಸ್ಟ್ ಇರ್ಬೋದು, ದ ವೆಸ್ಟ್ ಇರ್ಬೋದು, ದ ಸೌತ್ ಇರ್ಬೋದು, ದ ನಾರ್ತ್ ಈಸ್ಟ್ ಇರ್ಬೋದು, ದ ಸೌತ್ ವೆಸ್ಟ್ ಇರ್ಬೋದು. ಯಾವುದೇ ದಿಕ್ಕಿರಲಿ ನಮ್ಮಲ್ಲಿರುವಂತಹ 8 ಡೈರೆಕ್ಷನ್ಸ್ ಬರ್ತವಲ್ಲ, ಆ 8 ಡೈರೆಕ್ಷನ್ಸ್ ನೇಮ್ಸ್ಗಿಂತ ಮುಂಚೆ ನಾವು ದ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. 7th ಒನ್ ಯಾವ್ದು ನೋಡೋಣ. ಮತ್ತೆ ನಾವು ದ ಯೂಸ್ ಮಾಡ್ತೀವಿ ಅಂತ. ಸಿ ದರ್ ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ದ ಇಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, ದ ಗಿಟಾರ್, ದ ಪಿಯಾನೋ, ದ ವಯಲಿನ್, ದ ಫ್ಲೂಟ್ ಅಂತದೆ ಹೌದಾ, ದ ಡ್ರಮ್ ಅಂತ ಬರುತ್ತೆ. ಸೊ ದ ಗಿಟಾರ್, ದ ಪಿಯಾನೋ, ದ ವಯಲಿನ್, ದ ಫ್ಲೂಟ್, ದ ಡ್ರಮ್. ಸೊ ದೀಸ್ ಆರ್ ದ ನೇಮ್ಸ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವಿ ಶುಡ್ ಯೂಸ್ ದ ಆರ್ಟಿಕಲ್. ಸೊ ಇವೆಲ್ಲ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 8th ನೋಡೋಣ. ಮತ್ತೆ ನಾವು ದ ಆರ್ಟಿಕಲ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಸಿ ದೇರ್ ಬಿಫೋರ್ ದ ನೇಮ್ಸ್ ಆಫ್ ಮ್ಯಾಗಝಿನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಸೊ ಮ್ಯಾಗಝಿನ್ಸ್ ಮತ್ತು ನ್ಯೂಸ್ ಪೇಪರ್ಗಳ ನೇಮ್ಸ್ ಗಳ ಮುಂಚೆ ನಾವು ದ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಸಿ ದೇರ್ ದ ಇಂಡಿಯಾ ಟುಡೇ ಅಂತ ನ್ಯೂಸ್ ಪೇಪರ್ ನೀವು ನೋಡಿದ್ ಕೇಳಿದಿರಾ ಹೌದಾ, ಈ ನೇಮ್ಸ್ ಮುಂಚೆ ಯೂಸ್ ಮಾಡ್ತೀವಿ. ದ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಒಂದು ಇದೆ ನ್ಯೂಸ್ ಪೇಪರ್, ಅಲ್ಲಿ ಯೂಸ್ ಮಾಡ್ತೀವಿ. ದ ಡೆಕ್ಕನ್ ಹೆರಾಲ್ಡ್ ಅಂತ ಒಂದು ನ್ಯೂಸ್ ಪೇಪರ್ ಇದೆ, ಅಲ್ಲಿ ಯೂಸ್ ಮಾಡ್ತೀವಿ. ದ ಸ್ಪೋರ್ಟ್ಸ್ ಸ್ಟಾರ್ ಅಂತ ಒಂದು ಮ್ಯಾಗಝಿನ್ ಬರುತ್ತೆ, ಸೊ ಅಲ್ಲಿ ಕೂಡ ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ದ ಇಂಡಿಯಾ ಟುಡೇ ಇರ್ಬೋದು, ದ ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ದ ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ದ ಸ್ಪೋರ್ಟ್ಸ್ ಸ್ಟಾರ್. ಅಂದ್ರೆ ಬಿಫೋರ್ ದ ನೇಮ್ಸ್ ಆಫ್ ಮ್ಯಾಗಝಿನ್ ಅಂಡ್ ನ್ಯೂಸ್ ಪೇಪರ್. ಸೊ ಇವೆಲ್ಲಕ್ಕಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಮತ್ತೆ ನಾವು ದ ಯೂಸ್ ಮಾಡ್ತೀವಿ ಅಂತಂದ್ರೆ 9th ಒನ್, ಸಿ ದರ್ ಬಿಫೋರ್ ದ ನೇಮ್ಸ್ ಆಫ್ ಆರ್ಡಿನಲ್ ನಂಬರ್ಸ್ ಅಂತ ಬರುತ್ತೆ ಹೌದಾ. ಇಲ್ಲಿ ಆರ್ಡಿನಲ್ ನಂಬರ್ಸ್ ಗಿಂತ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಒಂದು 30 ಸೆಕೆಂಡ್ ಅಲ್ಲಿ ನಾನು ನಿಮ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಮ್ಯಾಥ್ಸ್ ಯು ಫೌಂಡ್ 2 ಟೈಪ್ಸ್ ಆಫ್ ನಂಬರ್ಸ್. ಒಂದು ಕೋಆರ್ಡಿನಲ್ ನಂಬರ್, ಇನ್ನೊಂದು ಆರ್ಡಿನಲ್ ನಂಬರ್ಸ್ ಅಂತ ಬರುತ್ತೆ. ಈ ಕೋಆರ್ಡಿನಲ್ ನಂಬರ್ ಅಂದ್ರೆ ಏನ್ ಗೊತ್ತಾ, 1 2 3 4 5 6 ಬರುತ್ತೆ. ಆರ್ಡಿನಲ್ ನಂಬರ್ಸ್ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಬರುತ್ತೆ. ಯಾವಾಗ ಆರ್ಡಿನಲ್ ನಂಬರ್ಸ್ ಬರ್ತಾವಲ್ಲ, ಆ ನಂಬರ್ಸ್ ಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು ಹೌದಾ. ಯಾವ ರೀತಿ ಗೊತ್ತಾ, ದ ಫಸ್ಟ್, ದ 7th, ದ ಸೆಕೆಂಡ್, ದ 21st, ದ 100th ಅಂತ ಬರುತ್ತೆ. ಅಪ್ ಟು ಎಲ್ಲಿವರೆಗೆ 1000 ಲ್ಯಾಕ್ಸ್ ತಗೋಲಿ, ಯಾವಾಗ ಆರ್ಡಿನಲ್ ನಂಬರ್ಸ್ ಬರುತ್ತೆ ಆ ನಂಬರ್ಸ್ ಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ನೀವು ಕೂಡ ಕೇಳಿರ್ತಾರೆ ಇದಕ್ಕಿಂತ ಮುಂಚೆ, ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಾ, ದ ಫಸ್ಟ್ ಪ್ರೈಸ್ ಗೋಸ್ ಟು ಅಂತ ಕರೀತಾರೆ ಅವ್ರು ಯಾವತ್ತೂ ಈ ರೀತಿ ಹೇಳಲ್ಲ. ಎ ಫಸ್ಟ್ ಪ್ರೈಸ್ ಎ ಫಸ್ಟ್ ಪ್ರೈಸ್ ಗೋಸ್ ಟು ಅಥವಾ ಆನ್ ಫಸ್ಟ್ ಪ್ರೈಸ್ ಗೋಸ್ ಟು ಅಂತಾರಲ್ಲ, ಅವ್ರು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂದ್ರೆ, ದ ಫಸ್ಟ್ ಪ್ರೈಸ್ ಗೋಸ್ ಟು, ದ ಸೆಕೆಂಡ್ ಪ್ರೈಸ್ ಗೋಸ್ ಟು, ದೇ ಹ್ಯಾವ್ ಅನೌನ್ಸ್ ಲೈಕ್ ದಿಸ್. ಓಕೆ, ಅಂದ್ರೆ ಇಲ್ಲಿ ಯಾವಾಗ ಆರ್ಡಿನಲ್ ನಂಬರ್ಸ್ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದ್ದೀನಿ, ನೆನಪಿಟ್ಕೊಳ್ಳಿ ಒಂದು ಯಾವಾಗಲೂ 1 2 3 4 5 ಅಂತ ಹೇಳ್ತೀವಲ್ಲ, ಅದು ಕೋಆರ್ಡಿನಲ್ ನಂಬರ್ಸ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಇದು ಆರ್ಡಿನಲ್ ನಂಬರ್ಸ್ ಬರುತ್ತೆ. ಸೊ ಆರ್ಡಿನಲ್ ನಂಬರ್ಸ್ ಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಓಕೆ, ನಾವು ಲೆಟ್ಸ್ ಸಿ ದ ಲಾಸ್ಟ್ ಒನ್, 10th ಒನ್. ದ ಆರ್ಟಿಕಲ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸಿ ದೇರ್ ಬಿಫೋರ್ ದ ನೇಮ್ಸ್ ಆಫ್ ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್. ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್ ಗಳ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಈ ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್ ಅಂದ್ರೆ ಏನು ವಿದ್ಯಾರ್ಥಿಗಳೇ, ಐತಿಹಾಸಿಕ ಸ್ಮಾರಕಗಳು. ಸೊ ಐತಿಹಾಸಿಕ ಸ್ಮಾರಕಗಳ ಹೆಸರುಗಳ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಸಿ ದ ನೋಡಿ, ಎಲ್ಲಿ ನೋಡೋದು, ದ ತಾಜ್ ಮಹಲ್ ಅಂತ ಬರುತ್ತೆ, ದ ಕುತುಬ್ ಮಿನಾರ್ ಅಂತ ಬರುತ್ತೆ, ದ ರೆಡ್ ಫೋರ್ಟ್ ಅಂತ ಬರುತ್ತೆ, ದ ಗೋಲ್ ಗುಂಬಜ್ ಅಂತ ಬರುತ್ತೆ, ದ ಗೇಟ್ ವೇ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಇವೆಲ್ಲ ಏನಪ್ಪಾ ಅಂತಾರೆ, ಐತಿಹಾಸಿಕ ಸ್ಮಾರಕಗಳು ಅಂತ ಹೇಳ್ಬೋದು, ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್. ಸೊ ನೀವು ಯಾವಾಗ ಕೂಡ ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್ ಹೆಸರು ಹೇಳ್ತಿರ್ಬೇಕಾದ್ರೆ, ಅದನ್ನು ಬರೀತಿರ್ಬೇಕಾದ್ರೆ, ಬಿಫೋರ್ ದ್ಯಾಟ್ ಯು ಶುಡ್ ಮಸ್ಟ್ ನಾಟ್ ದ್ಯಾಟ್ ಯು ಮಸ್ಟ್ ಯೂಸ್ ದ ಆರ್ಟಿಕಲ್ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ ನಾನು. ಸೊ ದೀಸ್ ಆರ್ ದಿ ಥಿಂಗ್ಸ್. ಸೊ ನಾವು ದ ಆರ್ಟಿಕಲ್ ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನನಗೆ. ಅದು ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ ಇರ್ಬೋದು, ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಬಿಫೋರ್ ದ ಡೈರೆಕ್ಷನ್ಸ್ ಇರ್ಬೋದು, ಬಿಫೋರ್ ದ ಹಿಸ್ಟಾರಿಕಲ್ ಮೊನ್ಯುಮೆಂಟ್ಸ್ ಇರ್ಬೋದು. ಐ ಹ್ಯಾವ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್ ಅಬೌಟ್. ಹೌದಾ, ದ ಇಲ್ಲಿ ಯೂಸ್ ಮಾಡ್ತೀವಿ ಅಂತ. another 3 4 are there. Before the names of seasons ಗಳ ಹೆಸರು ಮುಂಚೆ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಲೈಕ್ ಬಿಫೋರ್ ದ ಸಮ್ಮರ್, ದ ವಿಂಟರ್, ದ ವಾಟ್ಸ್ ಕಾಲ್ಡ್ ಮಾನ್ಸೂನ್, we should use like this. ಹೌದಾ, ಇಲ್ಲಿ ಕೂಡ ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೈ ವಿಡಿಯೋ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.